ಕುಡಿದ ಮತ್ತಲ್ಲಿ ಮೈದುನನೊಬ್ಬ ಅತ್ತಿಗೆಯನ್ನೇ ಕೊಲೆ ಮಾಡಿರುವಂತ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಅತ್ತಿಗೆಯ ಕತ್ತು ಸೀಳಿ ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ನಾಸೀರ್ ಅನ್ನುವಂತ ಆರೋಪಿ. ಹುಬ್ಬಳ್ಳಿಯ SM ಕೃಷ್ಣ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ. ನಿನ್ನೆ ರಾತ್ರಿ 9:30 ಹೊತ್ತಿಗೆ ಅತ್ತಿಗೆಯ ಕತ್ತಿಗೆ ಚಾಕು ಇರಿದು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಮೈದುನನ ರಾಕ್ಷಸತ್ವಕ್ಕೆ ಬಲಿಯಾಗಿದ್ದಾರೆ ಅತ್ತಿಗೆ ಸಾಜಿಯಾ ಬಾನು. ಕುಡಿದ ಮತ್ತಲ್ಲಿ ಈ ಕೃತ್ಯವನ್ನು ಎಸಗಿದ್ದಾನೆ ಎನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. SM ಕೃಷ್ಣ ನಗರ, ಹುಬ್ಬಳ್ಳಿ SM ಕೃಷ್ಣ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮೃತಪಟ್ಟಂತ ಸಾಜಿಯಾ ಬಾನು ಅವರ ಫೋಟೋ ಮತ್ತು ಆರೋಪಿ ನಾಸೀರ್ ಫೋಟೋವನ್ನ ಗಮನಿಸ್ತಾ ಇದೆ. ಸರ್ ನಿನ್ನೆ ರಾತ್ರಿ ಅವ ಬಂದ ನಮ್ಮ ತಮ್ಮ ಅಮ್ಮ ಮನ್ಯಾಗ ಕುಂತಿದ್ದೆ ನಾನು ಹೊರಗೆ ಕಳಿಸಿದ ರೂಮ್ನಿಂದ ನಾ ಹೊರಗೆ ಬಂದೆ. ಅಣ್ಣ ನಾನು ಹಿಂದಿ ಕರಿ ಅಂದ ಮನೆ ಬಾಜು ಮನ್ಯಾಗ ದಾವತ್ ಹೋಗಿದ್ರೆ ಬಾಜು ಮನೆ ದಾವತ್ ಹೋಗಿದ್ರೆ ಅವ ತಾನು ಕರ್ಕೊಂಬಂದ ನಾನು ಹಿಂದಿಗೆ ಯಾಕೆ ಹಿಂಗೆ ಅಡ್ಡತ್ತಿದ್ದು ಮಾತಾಡ ಹೇಳಕತ್ತಿದ್ದ ಯಾವಲ್ಲಿ ಮಾತಾಡಕತ್ತಾರೆ ಅಂತ ನಾ ಹೇಳಿದೆ. ಮಾತಾಡಕತ್ತ ಅಂದ ತಡಿ ಅಣ್ಣ ಫೋನ್ ಹಚ್ತೀನಿ. ನಾ ಫೋನ್ ತೆಗಿದ್ದೆ. ಆಗಿ ಹಿಂದಿನಿಂದ ಮುಂದೆ ಬಂದ್ಬಿಡ್ಲಾಕಿ ಸಾಕು ದಾವತ್ ಹೋಗಿದ್ರ ಅವ್ರ ನಮ್ಮ ಹಿಂದಿಯವ್ರ ಅವ್ರಿಗೆ ಹಿಂದಿಯವ್ರ ದಾವತ್ ಹೋಗಿ ಕರ್ಕೊಂಬಂದಾನ ಅವ್ರಿಗೆ ಅವ್ರ ಮಿಸ್ಸಿಗೆ ನಮ್ಮ ಮಿಸ್ಸಿಗೆ ಇಬ್ರು ಮಂದಿಗೆ ಕರ್ಕೊಂಬಂದಾನ ನಾ ಮಾತಾಡಕತ್ತೀನಿ ಅವಾಗ ನಮ್ಮ ಹಿಂದಿ ನಾನು ಹಿಂದಿಲ್ಲ. ಆಕೆ ನಾವು ನಮ್ಮ ದೊಡ್ಡನಾಗ ನಾ ಫೋನ್ ಮಾಡಕತ್ತಿದ್ದೆ. ಫೋನ್ ಹಚ್ಚಿದ್ದಡಿ ಅವ್ರು ಬರ್ತಾನೆ ತಡಿ ಅಂತೇಳಿ ಆಕಿ ಹಿಂದಿಂದ ಮುಂದೆ ಬಂದ್ಲಾಕಿ ಚಾಕು ತೆಗ್ದವ್ ನಾ ಹಾಕ್ಬಿಟ್ಟ ಕುದಿಗೆ ಹಾಕಿ ಹಿಂಗೆ ತಿರ್ಬಿಟ್ಟ. ಅವ್ರಿಗೆ ಹಾಕ್ಬೇಕಂತ ಹಾಕಿದ್ದ. ನಾ ನೋಡಿ ಫೋನ್ ಚಲ್ಲಿ ಮುಂದೆ ಹೋದೆ ಮತ್ತೆ ನನಗೂ ಹಾಕಕ್ ಬಂದ. ನಾ ಹಿಂಗೆ ಹಾಕಿ ಮಾಡಿ ಅಡ್ಡ ಸ್ವಲ್ಪ ಇಲ್ಲಿ ತಲೆಗೆ ಅದ ಕಾರಣ ಏನಿಲ್ಲ. ಸುಮ್ನೆ ಕುಡಿದು ಬಂದ ನಾಯಿ ತೆಗ್ದ ನಾವ ಸುಮ್ನೆ ಕುಡಿದು ಬಂದಾಗ ಅವಾಗ ಕುಡಿದು ಬಂದಾಗ ಅಷ್ಟೇ ಕುಡಿದು ಬಂದಿದ್ದ. ಗಾಂಜಾದ ಗೊತ್ತಿಲ್ಲ ಅದ ಸಿರತ್ ಕುಡಿದ ಸರ್. ನನಗೆ ಇಲ್ಲೊಂದಾಗಿದೆ ಸರ್, ಕೈ ಒಂದು ಇಲ್ಲ ತಲೆ ಒಂದಾಗೈತಿ. ಅವ್ ನನಗೆ ಚಾಕು ಇಲ್ಲಿ ಎಲ್ಲ ಚುಚ್ಚ ಬಂದಿದ್ದ. ನಾ ಅಡ್ಡಾದೆ ಆ ಚಾಕು ಇಲ್ಲಿ ಹತ್ತು ಹಿಂಗೆ ಕೈಗೆ ಹತ್ತ ಸರ್. ನಮ್ ಚುಚ್ಚ ಬಂದಿದ್ದ. ಮತ್ತೆ ಅದಾದಿಲ್ದ ಮತ್ತೆ ಒಂದು ಹುಡುಗಿ ಇಷ್ಟ ಸಣ್ಣ ಹುಡುಗಿ. ಆ ಹುಡುಗಿಗೆ ಬೆಣ್ಣ ತಾನು ಚಾಕು ಚುತ್ತಾಕೆ ಆಕಿ ಹುಡುಗಿ ರೂಮ್ನಾಗ ಹೋಗಿ ಬಾಗಿಲು ಹಾಕೊಂಡು ಮುಚ್ಕೊಂಡಾಳೆ. ನಾವು ಅಷ್ಟೇ ಇದ್ದೆ. ನಮ್ಮ ಮಗಳ್ರಿ. ಎಲ್ಲ ಪ್ಲಾನಿಂಗ್ ಪೂರ ಪಕ್ಕ ಪ್ಲಾನಿಂಗ್ ಮಾಡ್ಕೊಂಡು ಬಂದಂತಾರೆ. 3 ಮಂದಿ ಬಂದು ಯಾರು ಸಿಗ್ತಾರ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿ. ವಿನೋದ್, ಏನು ಕೌಟುಂಬಿಕ ಸಮಸ್ಯೆ ಇತ್ತಾ ಇವ್ರದ್ದು? ರಕ್ಷಿತ್, ಏನು ನಿನ್ನೆ ತಡರಾತ್ರಿ 9:00 ನಡೆದಂತ ಇದು ಘಟನೆ ಆಗಿರುವಂತದ್ದು. ಏನು SM ಕೃಷ್ಣ ನಗರದಲ್ಲಿ ನಡೆದಿರುವಂತಹ ಘಟನೆ. ಅತ್ತಿಗೆಯನ್ನ ಏನು ಮೈದನ ಬರ್ಬರವಾಗಿ ಹತ್ಯೆ ಮಾಡಿರ್ತಾನೆ. ಇದಕ್ಕೆ ಕಾರಣ ನೋಡುವಂತದ್ದಾದ್ರೆ ಏನು ನಾಜೀರ್ ಕುಟುಂಬ ಅಂದ್ರೆ ನಾಜೀರ್ ಹಾಗೂ ಆತನ ಪತ್ನಿ ಹಾಗೂ ಸಾದಿಕ್, ಏನು ನಾಜೀರ್ನ ಅಣ್ಣ ಏನಿರ್ತಾನೆ ಸಾದಿಕ್, ಅವರಿಬ್ಬರ ಕುಟುಂಬ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಇವರಿಬ್ಬರ ಕುಟುಂಬದಲ್ಲಿ ಕೌಟುಂಬಿಕ ಕಲಹ ನಡೀತಾನೆ ಇರ್ತೈತಿ. ಏನಂತಂದ್ರೆ ಸಾದಿಕ್ ಹಾಗೂ ಏನು ಆತನ ಪತ್ನಿ ನಾಜಿಯಾ ಬಾನು ಏನಿರ್ತಾರೆ ಅವರು ಚೆನ್ನಾಗಿರ್ತಾರೆ ಕುಟುಂಬದಲ್ಲಿ. ಇದನ್ನ ನೋಡಿ ನಾಜೀರ್ನ ಪತ್ನಿ ಆತನಿಗೆ ಬೈತಾ ಇರ್ತಾಳೆ. ಏನು ಈ ರೀತಿ ಆದ್ರೆ ಹೇಗೆ ಅನ್ನೋ ರೀತಿಯಾಗಿ ಬೈತಾ ಇರ್ತಾಳೆ. ಅವ್ರ ಕುಟುಂಬ ನೋಡಿ ಇವರು ಹೊಟ್ಟೆ ಹುಡ್ಕೊತಾ ಇರ್ತಾರೆ. ಈ ಹಿನ್ನೆಲೆಯಲ್ಲಿ ದಿನನಿತ್ಯ ಈ ರೀತಿಯಾಗಿ ಘಟನೆ ಏನು ಜಗಳಗಳು ನಡೀತಾ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಏನು ನಾಸೀರ್ ಏಕಾಏಕಿ ನಿನ್ನೆ ರಾತ್ರಿ ಕುಡಿದು ಮನೆಗೆ ಬರ್ತಾನೆ. ಮನೆಗೆ ಬಂದು ಜಗಳ ಆರಂಭಿಸ್ತಾನೆ. ಏನು ಅಣ್ಣ ತಮ್ಮಂದಿರ ನಡುವೆ ನಡೆದಂತ ಜಗಳ ವಿಕೋಪಕ್ಕೆ ಹೋಗುತ್ತೆ. ಈ ವೇಳೆಯಲ್ಲಿ ಪತ್ನಿ ನಾಜೀರ್ ಏನ್ ಮಾಡ್ತಾಳೆ, ಪತ್ನಿ ಮಧ್ಯ ಸಾಯಾಬಾನು ಮಧ್ಯ ಬಂದು ಜಗಳವನ್ನ ಬಿಡ್ಸಕ್ಕೆ ಅಂತ ಮಧ್ಯ ಬರ್ತಾಳೆ. ಈ ವೇಳೆಯಲ್ಲಿ ಚಾಕು ತೆಗೆದು ಏನು ಚಾಕುವಿಂದ ಕುತ್ತಿಗೆ ಭಾಗಕ್ಕೆ ಇರಿದು ಬಿಡ್ತಾನೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರಕ್ತಸ್ರಾವ ಆಗುತ್ತೆ. ಅದಾದ ನಂತರ ಅಲ್ಲಿಂದ ಆರೋಪಿ ಪರಾರಿಯಾಗಿರ್ತಾನೆ. ಪರಾರಿಯಾಗಿ ನಂತರ ಏನು ಗದಗ ಜಿಲ್ಲೆಯಲ್ಲಿ ಅಡ್ಡಾಡ್ತಾನೆ. ಅದಾದ ನಂತರ ಏನು ಹುಬ್ಬಳ್ಳಿಗೆ ಬರ್ತಾನೆ. ಇಂದು ಬೆಳಗ್ಗೆ ಏನು ಅವಳಿ ನಗರದ ಪೊಲೀಸರು ಆತನನ್ನ ಹುಬ್ಬಳ್ಳಿಯಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ. ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ಕೂಡ ಆತನನ್ನ ಒಪ್ಪಿಸಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ವಿನೋದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.